ಇರಾನ್ನಲ್ಲಿ ಪರಮೋಚ್ಚ ನಾಯಕ ಖಮೇನಿ ಬೆನ್ನಲ್ಲೇ ಇರಾನ್ನ ಟಾಪ್ ಇಬ್ಬರು ಲೀಡರ್ಗಳ ಹತ್ಯೆ ಆಗಿದೆ. ಸೇನಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹಾಗೇನೆ ಸುಲೈಮಾನ್ ಹತ್ಯೆ ಆಗಿದೆ. ಮುಂದೆ ಯಾರನ್ನು ಬಿಡಲ್ಲ ಅಂತ ಹೇಳಿ ಇಸ್ರೇಲ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಭದ್ರತಾ ಮುಖ್ಯಸ್ಥರ ಹತ್ಯೆಯಿಂದ ಇರಾನ್ಗೆ ಬಿಗ್ ಶಾಕ್ ಎದುರಾಗಿದೆ. ತನ್ನ ಪರಮೋಚ್ಚ ನಾಯಕರನ್ನ ಕಳ್ಕೊಂಡ ಮೇಲೆ ಇರಾನ್ ಇಲ್ಲಿವರೆಗೂ ಪ್ರತಿ ದಾಳಿಯನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದೆ. ಮತ್ತಿಬ್ಬರು ಪ್ರಮುಖ ನಾಯಕರನ್ನ ಹತ್ಯೆ ಮಾಡಲಾಗಿದೆ. ಭದ್ರತಾ ಮುಖ್ಯಸ್ಥರ ಹತ್ಯೆಯಿಂದ ಇರಾನ್ ಬಿಗ್ ಶಾಕ್ಗೆ ಒಳಗಾಗಿದೆ. ಉಳಿದ ಸೇನಾಧಿಕಾರಿಗಳಿಗಾಗಿ ಅಮೆರಿಕ, ಇಸ್ರೇಲ್ ನಿರಂತರವಾಗಿ ಶೋಧವನ್ನ ಮಾಡ್ತಾ ಇವೆ. ಅಲಿ ಲಾರಿಜಾನಿ, ಸುಲೈಮಾನ್ ಹತ್ಯೆ ಬಗ್ಗೆ ಇರಾನ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಟಾಪ್ ಲೀಡರ್ಗಳ ಹತ್ಯೆಗೆ ಇರಾನ್ ಕೆಂಡಾಮಂಡಲವಾಗಿದೆ. ಇಷ್ಟೆಲ್ಲ ಮಾಡಿದ ಮೇಲೆ ಯುದ್ಧ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿ ಇರಾನ್ ಶಪಥ ಮಾಡಿದೆ. ಯುದ್ಧ ಮುಂದುವರಿಯುತ್ತೆ ಅಂತೇಳಿ ಮುಜ್ತಬಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮವರ ಹತ್ಯೆಗೆ ಪ್ರತೀಕಾರ ನಾವು ತೀರಿಸ್ಕೊಳ್ತೀವಿ ಅಂತ ಹೇಳಿ ಮುಜ್ತಬಾ ಹೇಳಿದ್ದಾರೆ. ಈ ಸಸ್ಟೈನ್ ಆಗುತ್ತೆ ಅಂತ ಹೇಳಿ ಇಸ್ರೇಲ್ ಮತ್ತೆ ಅಮೆರಿಕಾನು ತಿಳ್ಕೊಂಡಿರಲಿಲ್ಲ. ಇರಾನ್ ಇಷ್ಟು ಮಟ್ಟಿಗೆ ಪ್ರತಿರೋಧ ವ್ಯಕ್ತಪಡಿಸುತ್ತೆ ಅಂತ ಹೇಳಿ, ದಾಳಿಯನ್ನ ಮುಂದುವರಿಸುತ್ತೆ ಅಂತ ಹೇಳಿ. ಒಂದ್ ಕಡೆ ಖಮೇನಿ ಬೆನ್ನಲ್ಲೇ ಈಗ ಸೇನಾ ಮುಖ್ಯಸ್ಥರು, ಇರಾನ್ನ ಟಾಪ್ ಲೀಡರ್ಗಳನ್ನ ಹತ್ಯೆ ಮಾಡಲಾಗಿದೆ. ಸೊ ಇದಕ್ಕೆ ನಾವು ತಕ್ಕ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಹೇಳಿ ಈಗಲೂ ಇರಾನ್ ಶಪಥವನ್ನ ಮಾಡಿದೆ. ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅಂತಾನೂ ಇರಾನ್ ಹೇಳಿದೆ. ಇನ್ನು ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹತ್ಯೆಗೆ ಇರಾನ್ ಕೆಂಡ ಕಾರ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಬೃಹತ್ ದಾಳಿಯನ್ನ ಮಾಡಿದೆ. ಇರಾನ್ನ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗೆ ಓರ್ವ ಪುರುಷ, ಮಹಿಳೆ ಸಾವನ್ನಪ್ಪಿದ್ದಾರೆ. ಯುಎಇಯ ಆಸ್ಟ್ರೇಲಿಯಾ ಮಿಲಿಟರಿ ಬೇಸ್ ಮೇಲೂ ಕೂಡ ದಾಳಿಯನ್ನ ಮಾಡಿದೆ ಇರಾನ್. ದುಬೈ ಮೇಲೂ ಇರಾನ್ ಸೇನೆಯಿಂದ ಕ್ಷಿಪಣಿ ದಾಳಿಯಾಗಿದೆ. ದುಬೈ ಮಾಧ್ಯಮ ಕಚೇರಿ ಬಳಿಯಲ್ಲಿ ಪ್ರಬಲ ಸ್ಫೋಟದ ಸದ್ದು ಕೇಳಿಬಂದಿದೆ. ಇರಾನ್ನ ಡ್ರೋನ್ಗಳನ್ನ ದುಬೈ ಹೊಡೆದು ಉರುಳಿಸಿದೆ. ದುಬೈಯನ್ನ ಹೆಚ್ಚಾಗಿ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ, ಅಮೆರಿಕದ ಮಿತ್ರ ರಾಷ್ಟ್ರ ಅನ್ನೋ ಕಾರಣಕ್ಕೆ. ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡಿ ಈ ಯುದ್ಧದ ಬಿಸಿ ತಟ್ಟೋ ರೀತಿಯಲ್ಲಿ ಮಾಡೋದೇ ಇರಾನ್ನ ಪ್ರಮುಖ ಉದ್ದೇಶ ಆಗಿತ್ತು. ಖಮೇನಿ ಹತ್ಯೆ ನಂತರ ಆ ದಾಳಿಯನ್ನು ನಿರಂತರವಾಗಿ ಮಧ್ಯಪ್ರಾಚ್ಯದ ಹಲವಾರು ದೇಶಗಳಲ್ಲಿ ಇರಾನ್ ನಡೆಸ್ತಾ ಇದೆ. ಪ್ರಮುಖವಾಗಿ ಟಾರ್ಗೆಟ್ ಮಾಡಿರೋದು ದುಬೈಯನ್ನ. ದುಬೈ ಮಾಧ್ಯಮ ಕಚೇರಿ ಬಳಿಯಲ್ಲಿ ಪ್ರಬಲವಾದಂತಹ ಸ್ಫೋಟದ ಸದ್ದು ಕೇಳಿಬಂದಿದೆ. ಈ ಸಂದರ್ಭದಲ್ಲಿ ಇರಾನ್ನ ಡ್ರೋನ್ಗಳನ್ನ ದುಬೈ ಹೊಡೆದು ಉರುಳಿಸಿದೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ. ಟೆಲ್ ಅವೀವ್ ಮೇಲೆ ಇರಾನ್ ಯಾವ ತರ ಅಟ್ಯಾಕ್, ಈ ಸತಿ ಪ್ರಬಲವಾದ ದಾಳಿಯನ್ನ ಮಾಡಿದೆ. ಯಾಕಂದ್ರೆ ತನ್ನ ಸೇನಾ ಮುಖ್ಯಸ್ಥರನ್ನ ಕಳ್ಕೊಂಡಂತ ಸಿಟ್ಟಲ್ಲಿರುವಂತ ಇರಾನ್ ಇದೀಗ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಮಧ್ಯಪ್ರಾಚ್ಯದಲ್ಲಿ 19ನೇ ದಿನದ ಯುದ್ಧ ಮುಂದುವರೆದಿದೆ. ಹರ್ಮೂಜ್ ಮೇಲೆ ಅಮೆರಿಕ ಹಿಡಿತವನ್ನ ಸಾಧಿಸ್ತಾ ಹಾಗಾದ್ರೆ ತನ್ನ ಮಿತ್ರ ರಾಷ್ಟ್ರಗಳಿಗೆ, ಗಲ್ಫ್ ರಾಷ್ಟ್ರಗಳಿಗೆ ಮನವಿಯನ್ನ ಮಾಡಿಕೊಳ್ತು ಸೇನೆಯನ್ನ ಕಳಿಸ್ಕೊಡಿ ಅಂತ. ಆದ್ರೆ ಯಾರು ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ಅಮೆರಿಕ ಹೆಲ್ಪ್ ಬೇಡ ಅಂತೇಳಿ ಯೂಟರ್ನ್ ಹೊಡಿತು. ಈಗ ಹಾಗಾದ್ರೆ ಹಿಡಿತ ಸಾಧಿಸಿದೆಯಾ? ಹರ್ಮೂಜ್ ಬಳಿ ಇರಾನ್ ಕ್ಷಿಪಣಿ ಕೇಂದ್ರವನ್ನ ಟಾರ್ಗೆಟ್ ಮಾಡಲಾಗಿದೆ. 2267 ಕೆಜಿ ತೂಕದ ಬಂಕರ್ ಬ್ಲಾಸ್ಟರ್ ಅನ್ನ ಬಳಕೆ ಮಾಡಲಾಗಿದೆ ಅಂತೇಳಿ ಮಾಹಿತಿ ಇದೆ. ಇರಾನ್ ಕ್ಷಿಪಣಿ ಕೇಂದ್ರದ ಮೇಲೆ ದಾಳಿಯಾಗಿದೆ. ನೌಕಾಯಾನಕ್ಕೆ ಅಪಾಯವನ್ನ ತಂದಿದ್ದ ಕ್ಷಿಪಣಿಗಳು ನಾಶವಾಗಿದೆ. ಇರಾನ್ ಕ್ಷಿಪಣಿಗಳನ್ನ ಅಮೆರಿಕ ನಾಶ ಮಾಡಿದೆ. ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರಕ್ಕೆ ಬೆದರಿಕೆಯನ್ನ ಒಡ್ಡಿತ್ತು ಇರಾನ್. ಸದ್ಯ ಹರ್ಮೂಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹರ್ಮೂಜ್ ಜಲಸಂಧಿಯನ್ನ ದಿಗ್ಬಂಧನಕ್ಕೆ ಒಳಪಡಿಸಿತ್ತು ಇರಾನ್. ಸೊ ಈಗ ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರಕ್ಕೆ ಹರ್ಮೂಜ್ ಜಲಸಂಧಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಅದನ್ನೇ ಟಾರ್ಗೆಟ್ ಮಾಡಿತ್ತು ಇರಾನ್. ತನ್ನ ಸುಪರ್ದಿಯಲ್ಲಿರೋದ್ರಿಂದ ಅದರ ಮೇಲೆ ಹಿಡಿತವನ್ನ ಅಫ್ಕೋರ್ಸ್ ಸಾಧಿಸಿತ್ತು. ಈ ಮುಖೇನ ಜಾಗತಿಕವಾಗಿ ಒಂದು ಸಂದೇಶವನ್ನ ಕೊಡಬೇಕು ಅಂತ ಹೇಳಿ ಇರಾನ್ ಮುಂದಾಗಿತ್ತು. ಬಟ್ ಅದ್ರ ಮೇಲೆ ಅಂದ್ರೆ ಹರ್ಮೂಜ್ ಜಲಸಂಧಿ ಮೇಲೆ ಹಿಡಿತ ಸಾಧಿಸುವಂತ ನಿಟ್ಟಿನಲ್ಲಿ ಅಮೆರಿಕ ಪ್ರಯತ್ನವನ್ನ ಪಡ್ತಾ ಇತ್ತು. ಮಿತ್ರ ರಾಷ್ಟ್ರಗಳ ಬಳಿ ಮನವಿ ಮಾಡಿದ್ರು ಕೂಡ ಗಲ್ಫ್ ರಾಷ್ಟ್ರಗಳಿಂದ ಅಮೆರಿಕಾಗೆ ಈ ವಿಷಯವಾಗಿ ಯಾವುದೇ ಸಪೋರ್ಟ್ ಸಿಗ್ಲಿಲ್ಲ. ಯುದ್ಧ ನೀವು ಶುರು ಮಾಡಿದ್ದು, ಮುಂದುವರೆಸಿರೋದು, ನಮ್ಮನ್ನ ಯಾಕೆ ಮಧ್ಯಪ್ರವೇಶ ಮಾಡಿಸ್ತೀರಾ ಅಂತೆಲ್ಲ ಹೇಳಿತ್ತು. ಸೊ ಫೈನಲಿ ಈಗ ಅಮೆರಿಕ ಹರ್ಮೂಜ್ ಜಲಸಂಧಿ ಮೇಲೆ ಹಿಡಿತ ಸಾಧಿಸಿದೆ ಅಂತ ಹೇಳಿ ಮಾಹಿತಿಗಳು ಸಿಗ್ತಾ ಇದೆ. ಇದಕ್ಕೆ ಇರಾನ್ ಯಾವ ತರ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ಈಗಿರುವಂತ ಕುತೂಹಲ. ಯುದ್ಧ ಪೀಡಿತ ಇರಾನ್ಗೆ ಭಾರತದಿಂದ ಸಹಾಯವನ್ನ ಮಾಡಲಾಗ್ತಾ ಇದೆ. ಇರಾನ್ಗೆ ಭಾರತದಿಂದ ಮೆಡಿಕಲ್ ಕಿಟ್ ಸಾಗಣೆ ಮಾಡಲಾಗಿದೆ. ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿಗೆ ವೈದ್ಯಕೀಯ ಕಿಟ್ ಅನ್ನ ಕಳುಹಿಸಿಕೊಡಲಾಗಿದೆ. ಭಾರತದಿಂದ ಶಿಪ್ ಮೂಲಕ ಔಷಧಿಯನ್ನ ಸಾಗಣೆ ಮಾಡಲಾಗಿದೆ.
ಹರ್ಮುಜ್ ಜಲಸಂಧಿಯಲ್ಲಿದ್ದಂಥ ನಮ್ಮ ತೈಲ ತುಂಬಿದ ಹಡಗುಗಳಿಗೆ ಇರಾನ್ ಸಮಸ್ಯೆ ಮಾಡಲಿಲ್ಲ, ಅದನ್ನು ಬಿಟ್ಟು ಕಳಿಸಿರುವಂಥ ಹಿನ್ನೆಲೆಯಲ್ಲಿ ಭಾರತದಿಂದ ಅಗತ್ಯವಾಗಿ ಸದ್ಯಕ್ಕೆ ಇರಾನ್ಗೆ ಬೇಕಾಗಿರುವಂಥ ಒಂದಿಷ್ಟು ಮೆಡಿಸಿನ್ಗಳನ್ನು, ಔಷಧಿ ಸಾಗಾಣೆಯನ್ನು ಶಿಪ್ ಮೂಲಕ ಮಾಡಲಾಗಿದೆ. ಈ ಮುಖಾಂತರ ಒಂದು ಸಹಾಯ ಹಸ್ತವನ್ನು ಭಾರತ ಈ ಮಹಾಯುದ್ಧದ ಸಂದರ್ಭದಲ್ಲಿ ಇರಾನ್ಗೆ ಚಾಚಿದೆ. ಮೆಡಿಕಲ್ ಕಿಟ್ ಅಂದರೆ ಔಷಧಿಗಳನ್ನು ಸಪ್ಲೈ ಮಾಡ್ತಾ ಇದೆ. ಭಾರತದಿಂದ ಶಿಪ್ ಮೂಲಕ ಇದನ್ನು ಕಳುಹಿಸಿ ಕೊಡಲಾಗಿದೆ. ರೆಡ್ ಕ್ರಾಸೆಂಟ್ ಸೊಸೈಟಿಗೆ ವೈದ್ಯಕೀಯ ಕಿಟ್ ಅನ್ನು ರವಾನೆ ಮಾಡಲಾಗಿದೆ. ಭಾರತದಿಂದ ಶಿಪ್ ಮೂಲಕ ಔಷಧಿಯನ್ನು ಸಪ್ಲೈ ಮಾಡಲಾಗ್ತಾ ಇದೆ. ರಾಜ್ಯದ ಮೇಲೆ ಈ ಗಲ್ಫ್ ಯುದ್ಧದ ಎಫೆಕ್ಟ್ ತಟ್ಟತಲೇ ಇದೆ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಪ್ರತಿ ಲೀಟರ್ಗೆ 2 ರೂಪಾಯಿ, ಡೀಸೆಲ್ಗೆ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ. ಕಳೆದೆರಡು ದಿನಗಳಿಂದಲೇ ದರ ಹೆಚ್ಚಳ ಆಗಿದೆ. ಹಾಗಾಗಿ ಬೇರೆ ಕಂಪನಿಗಳಲ್ಲೂ ಕೂಡ ಬೆಲೆ ಏರಿಕೆ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. LPG ಆಯಿತು, ಈಗ ತೈಲ ಬೆಲೆ ಏರಿಕೆಯ ಆತಂಕ ಶುರುವಾಗಿದೆ. ಆಲ್ರೆಡಿ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ 2 ದಿವಸದಿಂದ ಬೆಲೆ ಏರಿಕೆ ಆಗಿದೆ. ಈಗ ಬೇರೆ ಕಂಪನಿಗಳಿಂದಲೂ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ವಾಹನ ಸವಾರರು ಈ ನಿರೀಕ್ಷೆಯಲ್ಲಿದ್ರು, ಅಂದ್ರೆ ಯಾವಾಗ ಜಾಸ್ತಿ ಆಗುತ್ತೆ ಗೊತ್ತಿರಲಿಲ್ಲ, ಬಟ್ ಜಾಸ್ತಿ ಆಗುತ್ತೆ ಹೀಗೆ ಯುದ್ಧ ಮುಂದುವರೆದ್ರೆ ಅಂತ ಹೇಳಿ ಚರ್ಚೆ ನಡೀತಾ ಇತ್ತು. ಆಲ್ರೆಡಿ ಈಗ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಬೆಲೆ ಜಾಸ್ತಿ ಆಗಿದೆ. ಇನ್ನು ಶೆಲ್ ಪೆಟ್ರೋಲ್ ಬಂಕ್ನಿಂದ ನಮ್ಮ ಪ್ರತಿನಿಧಿ ಶರಣು ಈ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ, ನೋಡೋಣ. ಕಳೆದ 19 ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಮಧ್ಯೆ ನಡೀತಿರುವಂಥ ಯುದ್ಧದ ಎಫೆಕ್ಟ್ ಈಗ ತೈಲ, ಅದರಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಲಿಕ್ಕೆ ಮುಂದಾಗ್ತಾ ಇದೆ. ಅದರಲ್ಲೂ ಈಗ ಖಾಸಗಿ ಕಂಪನಿ ಆದಂಥ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ದರ 2 ರೂಪಾಯಿ ಹೆಚ್ಚಳ ಆದರೆ ಡೀಸೆಲ್ ದರ ನಿಮಗೆ ಹತ್ರ 3 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗಿದೆ. ಕಳೆದ 2 ದಿನಗಳಿಂದನೂ ಕೂಡ ಈ ದರ ಹೆಚ್ಚಳ ಆಗಿರೋದು. ಪೆಟ್ರೋಲ್ ಮೊದಲು 1 ಲೀಟರ್ 106 ರೂಪಾಯಿ ಇತ್ತು, ಈಗ ಅದು 108 ರೂಪಾಯಿ 42 ಪೈಸೆ ಆಗಿದೆ. ಇನ್ನು ಡೀಸೆಲ್ ದರ 89 ರೂಪಾಯಿ 34 ಪೈಸೆ ಇತ್ತು, ಈಗ ಅದು 93 ರೂಪಾಯಿ 4 ಪೈಸೆಗೆ ಹೆಚ್ಚಾಗಿದೆ. ಸೊ ಈ ಮೂಲಕ ಖಾಸಗಿ ಕಂಪನಿ ಆಗಿರೋ ಕಾರಣಕ್ಕಾಗಿ ಅವರು ದರವನ್ನು ಹೆಚ್ಚಳ ಮಾಡಿದರೆ ಅದು ಅನಿವಾರ್ಯ ಅಂತಲೂ ಕೂಡ, ಯಾಕಂದರೆ ಕ್ರೂಡ್ ಆಯಿಲ್ನ ದರ ಏನಿದೆ ಪ್ರತಿ ಬ್ಯಾರಲ್ನ ದರನೂ ಕೂಡ ಹೆಚ್ಚಾಗ್ತಾ ಇದೆ ಮತ್ತು USD ನಿಮಗೆ ಡಾಲರ್ ದರನೂ ಕೂಡ ಹೆಚ್ಚಾಗ್ತಿರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಈ ದರವನ್ನು ಹೆಚ್ಚಳ ಮಾಡಿದರೆ ಭಾರತದಾದ್ಯಂತನೂ ಕೂಡ ಈಗ ದರ ಹೆಚ್ಚಳ ಆಗಿದೆ. ಇನ್ನು ಇದೇ ರೀತಿಯಾಗಿ ನಿಮಗೆ ಇಂಡಿಯನ್ ಆಯಿಲ್ ಇರ್ಬೋದು, HP ಇರ್ಬೋದು, ಹೀಗೆ ಇತರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗುತ್ತಾ, ಈ ಬಗ್ಗೆನೂ ಕೂಡ ಈಗ ಸಾಕಷ್ಟು ಜನರಲ್ಲಿ ಆ ಆತಂಕ ಮೂಡ್ತಾ ಇದೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ದರ ಹೆಚ್ಚಳ ಮಾಡಬೇಕು ಇಲ್ಲೋ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆನ ನಡೆಸ್ತಾ ಇದೆ. ಅದರ ಈ ಮಧ್ಯನೂ ಕೂಡ ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರೋ ಕಾರಣಕ್ಕಾಗಿ ಬಹುಶಃ ಚುನಾವಣೆಯ ನಂತರ ಇದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿತು ಅನ್ನೋದಾದರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಮುಂದಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಒಂದು ವೇಳೆ ಏನಾದರೂ ಪೆಟ್ರೋಲ್ ಡೀಸೆಲ್ ದರ ಎಲ್ಲೆಡೆ ಹೆಚ್ಚಳ ಆಯಿತು ಅಂತ ಅನ್ನೋದಾದರೆ ಚೈನ್ ಲಿಂಕ್ ರೀತಿಯಾಗಿ ದಿನಬಳಕೆಯ ವಸ್ತುಗಳು ಇದಕ್ಕೆ ಕನೆಕ್ಟ್ ಇರುವಂಥ ಎಲ್ಲವೂ ಕೂಡ ದರ ಹೆಚ್ಚಳ ಆಗುವಂಥ ಸಾಧ್ಯತೆ ಬಹುತೇಕ ಖಚಿತ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹಬ್ಬ ಬಂದಿದೆ. ಯುಗಾದಿಗೆ ಊರಿಗೆ ಹೊರಟವರಿಗೆ ದರ ಏರಿಕೆಯ ಶಾಕ್ ಎದುರಾಗಿದೆ. ಖಾಸಗಿ ಬಸ್ಗಳ ಟಿಕೆಟ್ ದರ 1-3 ಏರಿಕೆ ಆಗಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಪ್ರಯಾಣಿಕರಿಂದ ಸುಲಿಗೆಯನ್ನ ಮಾಡಲಾಗ್ತಿದೆ. ಅಂದ್ರೆ ಬೇರೆ ಟೈಮ್ನಲ್ಲೂ ಹಬ್ಬ ಬಂದಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಯುದ್ಧ ಸಂದರ್ಭ ಅಂತಲ್ಲ, ಪ್ರತಿ ಬಾರಿ ಹಬ್ಬ ಬಂದಾಗ್ಲೂ ಕೂಡ ಖಾಸಗಿ ಬಸ್ನವರು ಸುಲಿಗೆಗಿಳಿತಾರೆ ಅಂತೇಳಿ ಆರೋಪಗಳು ಕೇಳಿ ಬರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರನೂ ಒಂದಿಷ್ಟು ಕ್ರಮಗಳನ್ನು ಮಾಡಬೇಕು ಅಂತಂದ್ರೂ ಕೂಡ ಕೋರ್ಟ್ ನಿರ್ದಿಷ್ಟವಾದ ರೇಟನ್ನು ಫಿಕ್ಸ್ ಮಾಡಕ್ ಬರಲ್ಲ ಪ್ರೈವೇಟ್ನವರಿಗೆ ಅಂತ ಹೇಳಿದೆ. ಬಟ್ ಆದರೂ ಒಂದಿಷ್ಟು ಕಡಿವಾಣ ಹಾಕಬೇಕು, ಇಲ್ಲಾಂದ್ರೆ ಬೇಕಾಬಿಟ್ಟಿ ರೀತಿ ಸುಲಿಗೆ ಮಾಡ್ತಾರೆ. ಪ್ರಯಾಣಿಕರು ಹಬ್ಬ ಸಂದರ್ಭದಲ್ಲಿ ಊರಿಗೆ ಹೋಗಬೇಕು ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. 1 ಅಲ್ಲ 3 ರೇಟ್ ಮಾಡ್ತಾ ಇದ್ದಾರೆ. ಈ ಹಿಂದಿನ ರೇಟ್ ಒಂದು 700-800 ರೂಪಾಯಿ ಇದ್ರೆ ಈಗ ಹತ್ತತ್ರ 3,000 ರೂಪಾಯಿ ತನಕನೂ ಟಿಕೆಟ್ನ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಈಗ 1 ಅಲ್ಲ 3 ಆಗ್ಬಿಟ್ಟಿದೆ. ಅಂದ್ರೆ ಯುದ್ಧದ ಎಫೆಕ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನಗಳು ಇಲ್ಲ ಆಗ್ತಾ ಇದೆಯಾ? ಪ್ರಯಾಣಿಕರಿಂದ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಮತ್ತೇನಾದ್ರೂ RTO ಅಧಿಕಾರಿಗಳು ಈ ನಿಟ್ಟಲ್ಲಿ ಗಮನ ಹರಿಸ್ತಾ ಇದ್ದಾರಾ, ಚೆಕ್ ಮಾಡ್ತಾ ಇದ್ದಾರಾ ಇಲ್ವಾ?
ಶರ್ಮಿತಾ, ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದರೆ RTO ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕಾರ್ಯ ಅಂತೂ ಆಗ್ತಾ ಇಲ್ಲ. ಇಂದು ಸಂಜೆ ವೇಳೆಗೆ ಮತ್ತು ರಾತ್ರಿ ವೇಳೆಗೆ ಪರಿಶೀಲನೆ ಮಾಡುವಂಥ ಕಾರ್ಯ ಆಗ್ಬೋದು. ಆದರೆ ದರ ನಿಗದಿ ಬಗ್ಗೆ RTO ಇಲಾಖೆ ಅಧಿಕಾರಿಗಳು ಈ ಪರಿಶೀಲನೆ ಮಾಡಲಿಕ್ಕೂ ಬರೋದಿಲ್ಲ, ಪ್ರಶ್ನೆ ಮಾಡಲಿಕ್ಕೂ ಬರೋದಿಲ್ಲ. ಯಾಕಂದರೆ ಖಾಸಗಿ ಬಸ್ಗಳು ತಮ್ಮ ದರವನ್ನು ಹಬ್ಬದ ಸಂದರ್ಭದಲ್ಲಿ ಏರಿಕೆ ಮಾಡಬಹುದು, ಆ ರೀತಿಯಾದಂಥ ನಿಯಮ ಇದೆ ಅಂಥೇಳಿ ಖಾಸಗಿ ಬಸ್ನವರು ಆ ನಿಯಮವನ್ನೇ ಇಟ್ಕೊಂಡು ಈಗ ತಮಗೆ ಬೇಕಾದ ರೀತಿಯಾಗಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಪ್ರಯಾಣಿಕರ ಮೂಲಕ. ಪ್ರತಿ ಸಾರಿ ಹಬ್ಬ ಬಂದಂಥ ಸಂದರ್ಭದಲ್ಲಿ ಇವರಿಗೆ ಕಡಿವಾಣ ಹಾಕಲಿಕ್ಕೆ ನಿಜವಾಗ್ಲೂ ಕೂಡ ಆಗ್ತಾ ಇಲ್ಲ. ಸರ್ಕಾರ ಬೇರೆ ರೀತಿಯಾಗಿ ಅಂದರೆ ಅವರು RC ಇರ್ಬೋದು ಅಥವಾ ಬೇರೆ ಬೇರೆ ದಾಖಲೆಗಳು ಖಾಸಗಿ ಬಸ್ಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೆಪದಲ್ಲಿ ಅವ್ರಿಗೆ ಕಡಿವಾಣ ಹಾಕುವಂಥ ಕಾರ್ಯವನ್ನು ಮಾಡ್ತಾ ಇದ್ರು. ಆದರೆ ನಿನ್ನೆ ಮತ್ತು ಮೊನ್ನೆ 2 ದಿನನೂ ಕೂಡ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ RTO ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಇರೋದು ಕೇಳೋರಿಲ್ಲ ಅಂತಂದ್ರೆ ಹಗಲು ದರೋಡೆ ಮಾಡಿದ್ರೆ ಹೆಂಗೆ? ಪ್ರಯಾಣಿಕರ ಜೇಬು ಸುಡುತ್ತೆ. ಈಗ ಆಲ್ರೆಡಿ LPG ಸೇರಿದಂತೆ ಟಿಕೆಟ್ ಅಂದ್ರೆ ಎಲ್ಲ ಕಡೆನೂ ಈಗ ಬೆಲೆ ಜಾಸ್ತಿ ಆಗ್ತಿರೋದ್ರಿಂದ ಸಹಜವಾಗೇ ಜೇಬ್ ಸುಡ್ತಾ ಇದೆ. ಸೊ ಈ ನಿಟ್ಟಲ್ಲಿ ಈಗ ಆನ್ಲೈನಲ್ಲಿ ಆಲ್ರೆಡಿ ಟಿಕೆಟ್ ಬುಕ್ಗಳನ್ನು ಮಾಡಿರ್ತಾರೆ. ಅಟ್ಲೀಸ್ಟ್ ಇದು ಕಡಿವಾಣ ಈಗಲೇ ಹಾಕಲಿಲ್ಲ ಅಂದರೆ ಸಮಸ್ಯೆ ಆಗಲ್ವಾ ಪ್ರಯಾಣಿಕರಿಗೆ? ಖಂಡಿತವಾಗಿ ಕೂಡ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ತಮ್ಮೂರಿಗೆ ಮೊದಲು 400-500 ರೂಪಾಯಿ ಇದ್ದಿದ್ರೆ ಈಗ 3 ಪಟ್ಟು 4 ಪಟ್ಟು, ಕೆಲವು ಸರಿ ಆನ್ ಡಿಮ್ಯಾಂಡ್ ಜಾಸ್ತಿ ಇತ್ತು ಅನ್ನೋದಾದರೆ ಆ ಊರಿಗೆ ಹೋಗೋರು ಜಾಸ್ತಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿತ್ತು ಅನ್ನೋದಾದರೆ 5 ಪಟ್ಟು ಕೂಡ ತೆಗೆದುಕೊಂಡಿರುವಂಥ ಉದಾಹರಣೆಗಳಿದ್ದಾವೆ. ಇದು ಸುಮ್ಮನೆ ಫ್ಲೈಟಲ್ಲಿ ಹೋಗೋದು ಭಾಳನೇ ಈಸಿ. ಆದರೆ ಖಾಸಗಿ ಬಸ್ಗಳಲ್ಲಿ ಹಬ್ಬದ ಸಂದರ್ಭದಲ್ಲಿ ತಮ್ಮೂರಿಗೆ ಹೋಗೋದು ಭಾಳ ಕಷ್ಟ ಆಗ್ತಾ ಇದೆ. ಈ ಮಧ್ಯೆನೂ ಕೂಡ ಏನಂದರೆ ತಮ್ಮ ವೆಹಿಕಲ್ಗಳಲ್ಲಿ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಏನಾದರೂ ಹೋಗೋಣ ಅಂತಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯ ಭೀತಿನೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಕಡಿವಾಣ ಹಾಕಲೇಬೇಕು. ಇಲ್ಲದೆ ಹೋದರೆ ಇವತ್ತು ರಾತ್ರಿ ಅಂತೂ ನಿಜವಾಗ್ಲೂ ಪ್ರಯಾಣಿಕರು ಹಿಡಿ ಶಾಪ ಹಾಕಿ ಅನಿವಾರ್ಯವಾಗಿ ತಮ್ಮೂರಿಗೆ ತೆರಳಲಿಕ್ಕೆ ಖಾಸಗಿ ಬಸ್ಗಳನ್ನೇ ಮ್ಯಾಕ್ಸಿಮಮ್ ಅನಿವಾರ್ಯ ಆಗಿದೆ, ಅವುಗಳನ್ನೇ ಡಿಪೆಂಡ್ ಆಗಿರೋದು. ಸರ್ಕಾರಿ ಬಸ್ಗಳು ಸಾರಿಗೆ ಬಸ್ಗಳನ್ನು ರಿಲೀಸ್ ಮಾಡಿದ್ದೇವೆ ಅಂತ ಹೇಳ್ತಾರೆ, 2000 ಬಸ್ಗಳಂತೇಳಿ. ಬಟ್ ವಾಸ್ತವವಾಗಿ ಆನ್ ಡಿಮ್ಯಾಂಡ್ ರೀತಿಯಾಗಿ ಬಸ್ಗಳನ್ನು ರಿಲೀಸ್ ಮಾಡ್ತಾ ಹೋಗ್ತಾರೆ. ಆದರೆ ಅವೆಲ್ಲವೂ ಕೂಡ ಸ್ಲೀಪರ್ ಇರೋದಿಲ್ಲ, ಆರಾಮದಾಯಕ ಬಸ್ಗಳನ್ನು ಪ್ರಯಾಣಿಕರು ಬಯಸ್ತಾ ಇರ್ತಾರೆ. ಲಾಂಗ್ ಟ್ರಿಪ್ ಇರುವಂಥದ್ದು ಅಂದರೆ ಹುಬ್ಳಿ ಇರ್ಬೋದು ಅಥವಾ ಬೀದರ್, ಗುಲ್ಬರ್ಗ ಅಂತ ವೇಗೆ ಹೋಗಬೇಕು ಅನ್ನೋದಾದರೆ ನಿಮಗೆ ಸ್ಲೀಪರ್ಗಳ ಬಸ್ಗಳನ್ನು ಪ್ರಯಾಣಿಕರು ಸಹಜವಾಗಿಯೇ ಬಯಸ್ತಾರೆ. ಆದರೆ ಎಲ್ಲರಿಗೂ ಕೂಡ ಸ್ಲೀಪರ್ ಬಸ್ಗಳು ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳನ್ನೇ ಡಿಪೆಂಡ್ ಆಗೋದು ಅನಿವಾರ್ಯತೆ ಇದೆ. ಬಟ್ ಪ್ರಯಾಣಿಕರಿಗೆ ಈ ರೀತಿಯಾಗಿ 2000, 2500, 3000 ಬೆಲೆನೇ ಇಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು. ಇದಕ್ಕೆ ಕಡಿವಾಣ ಹಾಕಿ ಅಂತೇಳಿ ಪ್ರಯಾಣಿಕರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಶರಣಹಂಪಿ. ನಿರ್ಗಮಿತ ರಾಜ್ಯಸಭಾ ಸದಸ್ಯರಿಗೆ ಬೀಳ್ಕೊಡುಗೆಯನ್ನ ಕೊಡಲಾಗಿದೆ. ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಈ ಬಗ್ಗೆ ಭಾಷಣ ಮಾಡಿದ್ದಾರೆ. ಪ್ರಮುಖವಾಗಿ ದೇವೇಗೌಡರು, ಖರ್ಗೆ, ಶರದ್ ಪವಾರ್ ಬಗ್ಗೆ ಗುಣಗಾನವನ್ನ ಮಾಡಿದ್ದಾರೆ. ನನಗೆ ಯಾರೊಂದಿಗೂ ವೈಯಕ್ತಿಕ ಸಂಘರ್ಷ ಇಲ್ಲ, ಎಲ್ಲರ ಜೊತೆ ನಾನು ಸಾಕಷ್ಟು ವಿಷಯವನ್ನ ಕಲ್ತಿದ್ದೀನಿ. ಹೊಸಬರು, ಹಿರಿಯ ಸಂಸದರಿಂದ ಸಾಕಷ್ಟು ಕಲಿಯಬೇಕಾಗಿದೆ. ರಾಜಕೀಯದಲ್ಲಿ ಸಂಘರ್ಷಕ್ಕೆ ಕೊನೆ ಅನ್ನೋದೇ ಇಲ್ಲ ಅಂತ ಹೇಳಿ ಮೋದಿ ಹೇಳ್ತಾ ಈ ವೇಳೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತಾಡಿದ್ರು. ಮೋದಿ ಗುಣಗಾನ ಮಾಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತನಾಡಿದ್ದಾರೆ. इस विशेष अवसर पर आपने मुझे अपनी भावनाएं प्रकट करने के लिए जो अवसर दिया, इसके लिए मैं आपका बहुत बहुत आभारी हूं। कुछ खट्टे मीठे अनुभव भी रहते हैं, लेकिन आज जब ऐसा अवसर आता है तो स्वाभाविक रूप से दलगत भावना से ऊपर उठ करके हम सबके भीतर एक समान भाव प्रकट होता है। यार, ये हमारे साथी अब किसी और विशेष काम के लिए आगे बढ़ रहे हैं। यहां से जो साथी विदाई ले रहे हैं, भविष्य आपका भी इंतजार कर रहा है और आपका अनुभव, आपका योगदान राष्ट्र जीवन में हमेशा हमेशा बना रहेगा। लेकिन मैं जरूर कहूंगा, आदरणीय देवगौड़ा जी, आदरणीय खड़गे जी, आदरणीय शरद पवार जी, ये ऐसे वरिष्ठ लोग हैं जिनके जीवन का आधे से अधिक उम्र संसद। मैं थोड़े से शब्दों में बहुत कुछ कहना है, लेकिन बहुत से हमारे
सांसद भी बोलना है, इसीलिए मैं यहाँ से शुरू करूंगा। कहाँ से शुरू करें कुछ समझ नहीं आता है। आपकी विदाई के जिक्र से दिल भर आता है। यानी ये जो हम विदाई कर रहे हैं उसमें से बहुत से लोग फिर आएंगे, लेकिन बहुत से हमारे मेंबर्स फिर यहाँ पर नहीं आ सकते किसी वजह से। सभापति जी, मैं आज राज्यसभा में कार्यकाल पूरा करे साथियों की विदाई के अवसर पर चंद बातें। ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈಎಲೆಕ್ಷನ್ ದಂಗಲ್ ಟಿಕೆಟ್ ಘೋಷಣೆಗೂ ಮುನ್ನವೇ ಅಖಾಡಕ್ಕಿಳಿದ ಸಮರ್ಥ್. ಬಾಗಲಕೋಟೆ ಕೈ ಟಿಕೆಟ್ ಯಾರಿಗೆ? ಇದು ಮಿನಿ ಸಮರದ ಸ್ಟೋರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಪುತ್ರ ಸಮರ್ಥ್ ಪರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಲಾಬಿಯನ್ನ ಮಾಡ್ತಾ ಇದ್ದಾರೆ ದೆಹಲಿ ಮಟ್ಟದಲ್ಲಿ. ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಕೆಶಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್, ದಾವಣಗೆರೆ ದಕ್ಷಿಣ ನಮ್ಮ ಕುಟುಂಬದ ಕ್ಷೇತ್ರ, ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಪುತ್ರನಿಗೆ ಟಿಕೆಟ್ ನೀಡಿ ಗೆಲ್ಲಿಸ್ಕೊಂಡು ಬರುವಂತ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ. ಡಿಕೆಶಿ ಬಳಿ ಈ ಮಾತುಗಳನ್ನ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ನೋಡೋಣ, ಈ ಬಗ್ಗೆ ವರಿಷ್ಠರ ಜೊತೆ ನಾನು ಮಾತಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳಿದಾರಂತೆ. ಒಂದ್ ಕಡೆ ಈ ಸತಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯ ಪಟ್ಟು ಹಿಡಿದು ಕೂತಿದೆ. ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪ ಅವರ ಹಿಡಿತದಲ್ಲಿದ್ದಂಥ ಕ್ಷೇತ್ರ, ಹಾಗಾಗಿ ಅವ್ರ ಫ್ಯಾಮಿಲಿಗೆ ಕೊಡಬೇಕು ಅಂತೇಳಿ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಅವ್ರ ಪತ್ನಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈಎಲೆಕ್ಷನ್ ದಂಗಲ್ ನಡೀತಾ ಇದೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಅಖಾಡಕ್ಕೆ ಸಮರ್ಥ್ ಇಳಿದಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಅವ್ರ ತಾಯಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಇನ್ನೊಂದು ಕಡೆ ತನಗೆ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಭರವಸೆಯಲ್ಲಿರುವಂತ ಸಮರ್ಥ್ ಟಿಕೆಟ್ ಘೋಷಣೆಗೂ ಮುನ್ನನೇ ಅಖಾಡಕ್ಕೆ ಇಳಿದಿದ್ದಾರೆ. ಜನರ ಹತ್ರ ಹೋಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಕ್ಷೇತ್ರವನ್ನ ಸುತ್ತುವ ಕೆಲಸ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಮರ್ಥ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಟಿ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ಕೈ ಮುಖಂಡರ ಜೊತೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ರೌಂಡ್ಸ್ ಹಾಕ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸಮರ್ಥ್ ಶಾಮನೂರು ಹೆಸರು ಕೇಳಿ ಬಂದಿದೆ, ಮುನ್ನೆಲೆಗೆ ಬಂದಿದೆ. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿದೆ, ಜನ ಸೇರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಪ್ಪ, ಇಲ್ಲಿ ಗಣಪನ್ ಪೂಜೆಗೆ ಬಂದಿದ್ವಿ. ಅಮಾಸೆ ಇವತ್ತು 25ನೇ ವಾರ್ಡ್ನಲ್ಲಿ ಇಲ್ಲಿ ಪೂಜೆಗೆ ಬಂದಿವಿ. ಜನ ಸಿಕ್ಕರೆ ಜಾತ್ರೆ ಮಾಡಿಟ್ಟಾರೆ ಅಷ್ಟೇ. ನೀವು ಬಂದ್ರೆ ಜಾತ್ರೆನಲ್ಲಿ ಜೋಡಿಸ್ಕೊಂಡೆ, ನೀವು ಒಂದ್ಸತಿ ದರ್ಶನ ಮಾಡ್ರಿ, ನಮ್ಮ ಜೊತೆ ಚಾಯ್ ಕಾಫಿ ಕುಡ್ರಿ ಅಂತ ಅಷ್ಟೇ. ಇಲ್ರಿ, ನೀವೇ ಎಲ್ಲರೂ 100 ಸತಿ ಸಮರ್ಥ ಅಂತ ಹೆಸರು ತಗಂತಿದ್ರೆ ಅದಕ್ಕೆ ಈಗ ಜಾಸ್ತಿನೇ ಇಳಿಯೋದಾಗ್ತಾ ಐತಿ. ಇಲ್ರಿ, ಅದನ್ನ ಏನೈತಿ ನೀವೆಲ್ಲಾರು ತೀರ್ಮಾನ ಮಾಡ್ಬೇಕ್ರಿ. ನಾವಂತೂ ಪ್ರತಿ ಸಲ ಇದು ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿವಿ, ಜನ ಸಿಕ್ಕ್ಯಾರ, ಜನ ಜೊತೆ ಮಾತಾಡ್ತಿದ್ವಿ, ಕಾಫಿ ಚಾಯ್ ಅಂಗಡಿನಲ್ಲೇ ಇದ್ವಿ. ನೀವು ಬಂದ್ರಿ, ನೀವು ಒಂದು ಲೋಟ ಕಾಫಿ ಕುಡೀರಿ. ನಮ್ಮ ವೈಯಕ್ತಿಕ ನಮ್ದು ಹಂಗೇನು ಅನ್ಸಲ್ರಿ. ತಾತಾರ್ ಕಾನ್ಸ್ಟೆನ್ಸಿ, ಆಮೇಲೆ ಎಲ್ಲರೂ ಪರಿಚಯನೇ, ಎಲ್ಲರೂ ನಾವು ಹುಟ್ಟದಿಂದ ಎಲ್ಲರೂ ಪರಿಚಯನೇ. ಅವ್ರವ್ರ ಮನೆಗಳಿಗೆ ಹೋಗಿವಿ, ಅಡ್ಡಾಡೀವಿ, ಅಜ್ಜರ ಜೊತೆನೂ ಅಡ್ಡಾಡೀವಿ, ಅಪ್ಪರ ಜೊತೆನೂ ಅಡ್ಡಾಡೀವಿ. ಅದಕ್ಕೆ ಎಲ್ಲರೂ ಅದೇ ನಮ್ಮ ಮಾವರಂಗೆ ಅವ್ರ ಮನೆಗೆ ಹೋಗೋದು ಅದೇ ನಮ್ದು ಸಂಪ್ರದಾಯ. ಅದು ನನಗೆ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ರೀ, ಅವ್ರ ಮೇಲೆ. ಯಾಕಂದರೆ ನನಗಿಂತ ಎಲ್ಲರೂ ಹಿರಿಯವರೇ, ಇವರೆಲ್ಲರೇ ತೀರ್ಮಾನ ಮಾಡಲಿ. ಅದು ಸುಮ್ಮನೆ ಅದೆಲ್ಲ ಮಾತು ಯಾಕೆ ಬೇಕ್ರಿ? ಇವತ್ತು ನಾವು ದೇವಸ್ಥಾನಕ್ಕೆ ಬಂದೀವಿ, ಮುಂದೆ ಹೋಗ್ಬೋದಾ? ಬಾಗಲಕೋಟೆಯಲ್ಲೂ ಮೇಟಿ ಕುಟುಂಬದ ನಡುವೆ ಟಿಕೆಟ್ ಫೈಟ್ ಆಗ್ತಾ ಇದೆ. ಇಬ್ರು ಪುತ್ರರು, ಇಬ್ರು ಪುತ್ರಿಯರ ಮಧ್ಯದಲ್ಲಿ ಟಿಕೆಟ್ಗೆ ಮೇಟಿ ಕುಟುಂಬದಲ್ಲೇ ಪೈಪೋಟಿ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. HY ಮೇಟಿ ಅವ್ರ ಮಕ್ಕಳು, ಮೇಟಿ ಪುತ್ರರಾದ ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಭೇಟಿಯಾಗಿದ್ದಾರೆ. ಟಿಕೆಟ್ ಹಂಚಿಕೆ ಸಂಬಂಧ ಸಿಎಂ ನಿವಾಸದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. HY ಮೇಟಿ ಕುಟುಂಬಸ್ಥರಲ್ಲೇ ಒಬ್ಬರಿಗೆ ಟಿಕೆಟ್ ಫೈನಲ್ ಆಗುತ್ತಾ ಹಾಗಾದ್ರೆ? ಇನ್ನೊಂದು ಕಡೆ ಪುತ್ರಿಯರಾದ ಬಾಯಕ್ಕ ಮತ್ತೆ ಮಹಾದೇವಿ ಜೊತೆನೂ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ಮಾಡಿದ್ದಾರೆ.
ಟಿಕೆಟ್ ವಿಚಾರವಾಗಿ ಒಗ್ಗಟ್ಟು ಕಾಯ್ದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ಕುಟುಂಬದಲ್ಲಿ ಒಡಕು ಬೇಡ ಅಂತಾನು ಸಿದ್ದರಾಮಯ್ಯ ಅವರು 4 ಮಕ್ಕಳನ್ನ ಕರೆಸಿದಂತ ಸಂದರ್ಭದಲ್ಲಿ ಕಿವಿ ಮಾತನ್ನ ಹೇಳಿದ್ದಾರೆ. ನಿಮ್ಮಲ್ಲೇ ಒಬ್ರಿಗೆ ಟಿಕೆಟ್ ಫಿಕ್ಸ್ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಒಗ್ಗಟ್ಟಾಗಿರ್ಬೇಕು, ಕುಟುಂಬದಲ್ಲೇ ಬಿರುಕಿದೆ ಅಂತ ಹೇಳಿ ತೋರಿಸಬಾರದು ಅಂತಾನು ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ HY ಮೇಟಿ ಮಕ್ಕಳು. ಇಲ್ಲಿ ಅನುಕಂಪದ ಆಧಾರದಲ್ಲಿ ಇವ್ರ ಫ್ಯಾಮಿಲಿಯವ್ರಿಗೆ ಒಬ್ರಿಗೆ ಟಿಕೆಟ್ ಕೊಡೋದು ಅಂತ ಹಿಂದಿನಿಂದಲೂ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಇಬ್ರು ಪುತ್ರರು ಮತ್ತೆ ಇಬ್ರು ಪುತ್ರಿಯರು ಒಂದು ಭಿನ್ನಮತವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವರವರ ಅಭಿಮಾನಿಗಳು ಆಲ್ರೆಡಿ ನಮಗೆ ಟಿಕೆಟ್ ಕೊಡ್ಲಿ ಬಿಡ್ಲಿ, ನಾವಂತೂ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ, ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು, ಬೆಂಬಲಿಗರು ಬರಬೇಕು ಅಂತೆಲ್ಲ ಪೋಸ್ಟ್ಗಳನ್ನು ಹಾಕೊಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಮೇಟಿ ಅವರ ಅಷ್ಟು ಮಕ್ಕಳನ್ನ ಕರೆದು ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ, ಕಿವಿ ಮಾತನ್ನ ಹೇಳಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಗ್ಗಂಟು ಮುಂದುವರೆದಿದೆ. ಆಲ್ರೆಡಿ ಫೀಲ್ಡ್ಗೆ ಸಮರ್ಥ್ ಇಳಿದಿದ್ದಾರೆ, ಜನರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ, ಒಡನಾಟ ಇಟ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಮಟ್ಟದಿಂದ ಯಾವಾಗ ಈ ಸಮಸ್ಯೆ ಸಾಲ್ವ್ ಆಗ್ಬೋದು? ಇನ್ನೊಂದು ಕಡೆ HY ಮೇಟಿ ಪುತ್ರರು ಮತ್ತೆ ಪುತ್ರಿಯರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ. ಸೊ ಏನ್ ಕಿವಿ ಮಾತನ್ನ ಸಲಹೆ ಸೂಚನೆಗಳನ್ನ CM ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಮಾತಿಗೆ ಮೇಟಿ ಮಕ್ಕಳು? ಸಿದ್ದರಾಮಯ್ಯ ಮಾತಿಗೆ ಒಪ್ಪಿಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಪ್ರಾಬಲ್ಯ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿ ಕುಟುಂಬದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರೆ ಮಾತ್ರ ಗೆಲುವು ಸಾಧ್ಯ. ಸೊ ಹೀಗಾಗಿ ತಮ್ಮ ತಂದೆಯವರ ನಿಧನದಿಂದ ಎದುರಾಗಿರ್ತಕ್ಕಂಥ ಒಂದು ಅನುಕಂಪದ ಅಲೆ ಏನಿದೆ ಅದನ್ನು ಎನ್ಕ್ಯಾಚ್ ಮಾಡಿಕೊಂಡು ತಾವು ಒಗ್ಗಟ್ಟಿನಿಂದ ಚುನಾವಣೆಯನ್ನು ಫೇಸ್ ಮಾಡಿದ್ರು ಮಾತ್ರ ಗೆಲುವು ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು, ಮತ್ತೊಂದು ಕಡೆಗೆ ಎಲ್ಲರ ವಿಶ್ವಾಸವನ್ನು ಕೂಡ ಪಡಿಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತೈತೆ. ಇನ್ನುಳಿದಂತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಶಾಮನೂರವರ ಮೊಮ್ಮಗ ಅಂದರೆ ಸಚಿವ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಶಾಮನೂರವರು ಇವತ್ತು ಬೆಳ್ಳಂಬೆಳಿಗ್ಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟಿ ರೌಂಡ್ಸನ್ನು ಮಾಡಿರುವಂಥದ್ದು. ಎಸ್ಪೆಷಲಿ ವಿವಿಧ ಟೆಂಪಲ್ ರನ್ನನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಕಾರ್ಯಕರ್ತರು ಮತ್ತು ಪ್ರಮುಖ ನಾಯಕರ ಮನೆಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ನವದೆಹಲಿಯಲ್ಲಿ DCM DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರ್ತಕ್ಕಂಥ ಸಮರ್ಥ್ ಅವರ ತಾಯಿ ಹಾಗೂ ದಾವಣಗೆರೆ ಲೋಕಸಭಾ ಸದಸ್ಯೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ DK ಶಿವಕುಮಾರ್ ಜೊತೆ ಮಾತುಕತೆಯನ್ನು ನಡೆಸಿ ತಮ್ಮ ಪುತ್ರ ಸಮರ್ಥ್ ಅವ್ರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಲಾಬಿಯನ್ನು ನಡೆಸಿರುವಂಥದ್ದು. ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ತಮ್ಮ ಕುಟುಂಬದ ಸದಸ್ಯರೇ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ನಮ್ಮ ಕುಟುಂಬದ ಹಿಡಿತದಲ್ಲಿದೆ. ತಮ್ಮ ಕುಟುಂಬದ ಸದಸ್ಯರಿಗೆ, ಅದರಲ್ಲೂ ಕೂಡ ಎಸ್ಪೆಷಲಿ ನನ್ನ ಪುತ್ರ ಸಮರ್ಥ್ಗೆ ಟಿಕೆಟನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಗೆಲ್ಲಿಸ್ಕೊಂಡು ಬರ್ತೀವಿ. ಏನು ಮುಸ್ಲಿಂ ಸಮುದಾಯದ ನಾಯಕರನ್ನು ಕೂಡ ನಾವು ವಿಶ್ವಾಸಕ್ಕೆ ಪಡಿತೀವಿ. ಹೀಗಾಗಿ ತಮ್ಮ ಪರವಾಗಿ ನೀವು ನಿಲ್ಲಬೇಕು, ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಫಾರಸನ್ನು ಮಾಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು DK ಶಿವಕುಮಾರ್ ಅವರು ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ HY ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ನೀಡೋದು ಖಚಿತ ಅಂತ ಹೇಳಲಾಗ್ತಾಯಿದೆ. ಸೊ ಹೀಗಾಗಿ ಅವರ ಒಂದು ಕುಟುಂಬದ ಸದಸ್ಯರಿಗೆ, ಎಲ್ಲ ಸದಸ್ಯರಿಗೂ ಬುಲಾವ್ ಕೊಟ್ಟಂಥ CM ಸಿದ್ದರಾಮಯ್ಯನವರು ಇಂದು ಬೆಳಿಗ್ಗೆ ತಮ್ಮ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಅಂದರೆ ಹಿರಿಯ ಪುತ್ರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮೇಟಿಯವರ ಸಮ್ಮುಖದಲ್ಲಿ ಅಂದರೆ ಅವರ ಒಂದು ಪುತ್ರರ ಜೊತೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಅಂದರೆ ನೀವೆಲ್ಲದಕ್ಕೂ ಕೂಡ ಸಿದ್ಧವಾಗಿರಬೇಕಾಗುತ್ತೆ. ಮತ್ತೊಂದು ಕಡೆಗೆ ಟಿಕೆಟನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಸಮರ್ಥ ಫೇಸ್ ಮಾಡಬೇಕು ಅನ್ನುವಂಥ ಒಂದು ಸಲಹೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಈ ನಡುವೆ ವೀರಶೈವ ಲಿಂಗಾಯತ ಸಮುದಾಯದ ಇತರೆ ಆಕಾಂಕ್ಷಿಗಳು ಕೂಡ ತಮ್ಮದೇ ಆದಂಥ ಒಂದು ತಂತ್ರಗಾರಿಕೆಯಲ್ಲಿ ಟಿಕೆಟ್ಗೆ ಲಾಬಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ ವಿಜಯಾನಂದ ಕಾಶ್ಯಪ್ಪನವರ ಪತ್ನಿ ವೀಣಾ ಕಾಶ್ಯಪ್ಪನವರು ಕೂಡ ಈ ಒಂದು ಟಿಕೆಟ್ಗೆ ಲಾಬಿಯನ್ನು ಮುಂದುವರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎರಡೂ ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಒಂದು ರೀತಿ ಕಗ್ಗಂಟಾಗಿದೆ ಅಂತ ಹೇಳಲಾಗ್ತದೆ. ಆಂತರಿಕವಾಗಿ ಇದೀಗ HY ಮೇಟಿ ಕುಟುಂಬ ಮತ್ತು ಶಾಮನೂರು ಕುಟುಂಬಕ್ಕೆ ಒಂದು ಮೆಸೇಜ್ ಬಂದಂತೆ, ಅಂಥದ್ದೊಂದು ಸಂದೇಶ ಬಂದಂತೆ ಕಾಣಿಸ್ತಾ ಇದೆ. ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ.